ನಿನ್ನ ಕಾಲಿಗೆ ತೊಡಲು ಗಾಲಾಗ್ತಾರೆ ಅಲ್ಲಿ ಹುಡುಗರು ಬಂದ್ರೆ ನೋಡುವವರು ಏನ್ ಹೇಳ್ತಾರೆ? ಬೇರೆ ತಪ್ಪು ಹಾಗಾಗಬಾರದು. ಹೋಗುವಂತಹ ವೇಳೆಯಲ್ಲಿ ನಾನು ಕೇಂದ್ರ ಬಿಂದುವಾಗಿ ಆತನ ಕಣ್ಣಿಗೆ ಬೀಳ್ಬೇಕು. ಇನ್ನು ಹಿಂದೆ ಇರ್ಬೇಕು ಅಲ್ವಾ? ಹಾಗಾದ್ರೆ ಯಾರು ನೋಡು ಇವರು ಯಾರಿಬ್ಬರು? ಅವರಿಗೂ ಯಾರು ಯೋಚನೆ ಮಾಡಬೇಕಂತ ಅವರ ಅಪ್ಸರನಾಗೆ ಅವರ ಹೆಸರು ಒಬ್ಬರು ಅಲಂಬುಷ ಇನ್ನೊಬ್ಬರ ಹೆಸರು ವಿಶ್ವಾಚಿ ಎನ್ನುವ ಹಾಗೆ ಒಳ್ಳೆಯದೇ. ಹೌದಾ? ಅಡುಗಿನ ಬೆಂಬಲಕ್ಕೆ ಸರಿ ಅಪ್ಸರೆ ಯಾರ ಅಪ್ಸರೆಯಲ್ಲಿ ಏನು ಗೊತ್ತು? ಅಪ್ಸುಮತನ ಕಾಲದಲ್ಲಿ ಹುಟ್ಟಿಕೊಟ್ಟವರು ಇದು ಗತವಾಗಿ ಅಪ್ಸರಸ್ತಿಯರು ಎನ್ನುವ ಹೆಸರು ಬಂದಿತ್ತು. ಒಬ್ಬಳ ಹೆಸರು ಅಲಂಬುಷ ಇನ್ನೊಬ್ಬಳ ಹೆಸರು ವಿಶ್ವಾಚಿ ಎನ್ನುವ ಹಾಗೆ. ಸರಿ, ಇವರು ನಿನಗೆ ಸಹಾಯಿಗಳು ಹೇಗೆ ಕೊಡುತ್ತೀವಿ ಜೊತೆಗೆ ಹೋಗ್ಬೇಕು. ನೀವು ನಿನ್ನಷ್ಟಕ್ಕೆ ಹೋಗಿ ಅವರ ಮೇಲೆ ಬಿಟ್ಟು ಹೋಯ್ತು ಅಂತ ಆದ್ರೆ ನಾಳೆ ಅವರು ಹೇಳ್ತಾರೆ ಯಾವ ಕರ್ಮಕ್ಕೆ ನಾವು ಸುಮ್ಮನೆ. ಅಪ್ಪ, ವೇದಿಕೆ ನಿಮ್ಮದ್ದು, ನಿರ್ದೇಶನ ನಿಮ್ಮದ್ದು, ಅವಕಾಶ ಕೊಟ್ಟವರು ನೀವು ಸೃಷ್ಟಿ ಮಾಡಿದಂತಹ ಇರುವರು ಮತ್ತೆ ನನ್ನ ಜೊತೆಯಲ್ಲಿ ಬರುವಾಗ ಅವರಿಗೆ ಕೇಳು ಉಂಟಾದ ಹಾಗೆ ನಾನು ಒಳಗೊಂಡು ಹೋಗ್ಬೇಕು. ಎಲ್ಲ ಹೋಗ್ತೇನೆ ಸರಿ. ಅವರಿಗೆಲ್ಲ ಹೆಸರು ಇಟ್ಟಾಯ್ತು ಬಂದ ಕೂಡಲೇ. ಹೌದು, ನನಗೊಂದು ಹೆಸರು ಬೇಕಪ್ಪ. ಹೆಸರು ಬೇಕಲ್ಲ? ಹೌದು, ಹೆಸರು ಸಾಕ ಹೆಸರಿಗೆ ಬರ್ಬೇಕು ಅಂತ. ಹೆಸರಿಗೆ ಬರ್ಬೇಕಂತ ಹೇಳಿ ಉಂಟು. ಹೌದಾ? ಹೆಸರು ನಾನು ಕೊಡ್ತೇನೆ. ಇನ್ನು ಒಂದು ಒಳ್ಳೆಯ ದುಡಿಮೆಯಿಂದ ನೀನೇ ಹೆಸರಿಗೆ ಬಾ. ಅದನ್ನು ನಾನು ಬಯಸಬೇಕು ಅಂದ್ರೆ ಆಗುವುದಿಲ್ಲ. ಇಲ್ಲ, ಅಷ್ಟಾಯ್ತಲ್ಲ. ಹೆಸರು ನಿನಗೆ ಪಡನ ಮನಸ್ಸನ್ನು ವಹಿಸುವುದಕ್ಕೆ ಹೋಗಲಿರುವ ಕಾರಣವಾಗಿ ಮುಂದಕ್ಕೆ ನಿನಗೆ ಮೋಹಿನಿ ಎಂಬ ಹೆಸರು. ಮೋಹಿನಿ? ಅದೇ ಮೋಹಿನಿ. ಅದ ಮೋಹಿನಿಯ ಮೇಲೆ ಆಕ್ಷೇಪವನ್ನಂತ ಈಗ ಇಷ್ಟು ಮೋಹಿನಿಯಾಗಿ ಅಷ್ಟು ಮಾಡಿದ. ಈಗ ಒಂದು ಮೋಹಿನಿಯ ಮೇಲೆ ಆಕ್ಷೇಪ ಅಂತಲ್ಲ ನೋಡಿ, ಇನ್ನೊಂದು ಮೋಹಿನಿಯನ್ನು ಕಳಿಸ್ತೇನೆ ನಾವು ಗೆದ್ದು ವಹಿಸಿ. ಎಲ್ಲಾಯ್ತು ವಿಷಯ. ಇನ್ನು ಹೋಗ್ಬೇಕಂತ ಯಾವ ಜಾಗಕ್ಕೆ? ಬರೆದ ವರ್ಷ ಉತ್ತರದ ಎತ್ತರದಲ್ಲಿ ಹಿಮಗಿರಿ ಇಟ್ಟಿದೆ. ಅದರ ಹೊತ್ತಲ್ಲಿ ಬಿಂದು ಸರೋವರ ಉಂಟು. ಅದರ ಬದಿಯಲ್ಲಿ ಸಂಚರಿಸುತ್ತಾ ಇರುವುದು. ಸರಿ ಸರಿ ಅಪ್ಪ, ಮತ್ತೊಂದು ವಿಚಾರ. ಒಂದು ವೇಳೆ ಆತ ನನ್ನ ಪರಿಚಯವನ್ನು ಕೇಳಿದ್ದೀನಿ, ನಾನು ಏನೆನ್ನುವಾಗಿ ಹೇಳುವುದು? ನಾನು ಶ್ರೀಹರಿಯ ಮಗಳು ಎನ್ನುವಾಗಿ ಹೇಳಲೇ? ನೀನೇ ಹೇಳಿದ್ದ ಅಸುರಾಗಿ ಅವ್ರು ಹೇಳಿದ್ರೆ ವೇದ ಮಗಳಾಗ್ತದೆ. ನಾನು ಅಸುರ ಕುಲಕ್ಕೆ ವಿರೋಧಿ ಇದ್ದೇನೆ. ನನ್ನ ಮಗನಂತ ಗೊತ್ತಾದ್ರೆ ಮೋಹ ಬಿಡು. ಅವನು ಕ್ರೂರಿಯಾಗಿ ಹೋದ ಹಾಗೆ ಹೇಳಬೇಡ. ನೀನು ಪರೋಕ್ಷವಾಗಿ ನಿನ್ನ ಇದ್ದಾನೆ ಇವನೇ ಎನ್ನುವಂತ ಧ್ವನಿ ಬರುವಂತೆ, ಅವನಿಗೆ ನಿನ್ನ ಅಯ್ಯ ಇಲ್ವಾ ಎನ್ನುವಂತ ಅರ್ಥ ಬರುವಂತ ಮಾರ್ಮಿಕವಾದ ಮಾತನಾಡು ಅಲ್ವಾ? ಅದೇ ನಾನು ಹೇಳಿಕೊಂಡಿದ್ದಿಲ್ಲ, ನೀನು ಹೇಳ್ಬೇಕು. ನೀನು ಮಾಡುವ ಹೋಗು, ಅಲ್ಲಿಗೆ ಸಮಯಕ್ಕೆ ಬರ್ತಾರೆ. ಸರಿ, ಬಾರದಿದ್ದರೆ ಕಳುಹಿಸುವಂತ ಹೊಣೆಗಾರಿಕೆ ಅನ್ನೋದು ಈಗ ಹೆಸರಾಯಿತು, ಹೋಗ್ಬೇಕಾದ ಸ್ಥಳ ಆಯಿತು, ಪರಿಚಯ ಹೇಳ್ಬೇಕಂತ ನಿಧಾನ ಆಯಿತು. ಇನ್ನೇನಾದ್ರು ಹೇಳಿ ಗೊತ್ತಾ? ಇಲ್ಲಿ ಹೇಳಿಕೆ ಏನಿಲ್ಲ. ಅಲ್ಲ, ಮತ್ತೆ ಅಲ್ಲಿ ಹೋದ ಮೇಲೆ ಅಪ್ಪಯ್ಯ ಅಂತ ಕೇಳಿಲ್ಲ. ಇಲ್ಲ, ಇಲ್ಲೆಲ್ಲ ಮುಗಿಸಿ ಆಯ್ತು. ಇನ್ನು ಬೇಕಾದದ್ದು ಒಂದೇ, ಪೂರ್ಣ ಪ್ರಮಾಣವಾಗಿ ಹರಸಿ ಕಳುಹು ಮುದಲಿ ನಿನ್ನ ಆಶೀರ್ವಾದ ಅವರು ಹೇಳ್ತಾರೆ. ಈಗ ಕೊನೆಯದಾಗಿ ನನಗೆ ಬೇಕಿತ್ತು. ಸರಿ, ಅಪ್ಪನಿಂದ ಆಚೆಯನ್ನು ಮಾಡಿದ ಹಾಗಾಯ್ತು. ತಡ ಮಾಡುವುದು ಯಾಕೆ? ಮನಸ್ಸಿಗೆ ಮುದವಿಲ್ಲ, ಸಂತೋಷವಿಲ್ಲ. ಅದಕ್ಕೆ ಬೇಕಾಗಿ ಮನವಿಲ್ಲ. ನಡೆತಂದು ಮೋದಿಯ ಕಥೆಯನ್ನು ಗೆಲ್ಬೇ ಮಾನಿನಿರನೆ ಏನೇ ಕಾಣೆ ತ್ರಿಜಗಮನ ಮೋದನೆ ಕಂಡು ಪಚ್ಚ ಬಾಣ ಕೊಲ್ಲುವ
ಆದರೆ ಮಾನಿನಿ ಮಣಿ ಅಂತಹ ಚೆಲುವಿಗೆ ಹೇಗೆ ಇಲ್ಲಿ ಹೇಗೆ ಯಾಕೆ ಎಂಬುದಾಗಿ ತಿಳಿಯುವಂತಹ ಕುತೂಹಲದಿಂದ ಅವಳನ್ನೇ ಮಾತನಾಡಿ ನೀರಜಮುಖಿ ವೈಯಾಗತ ಸತಿ ನೀನ್ಯಾರೇನು ತಂದಿ ಪೇಳೆ ನೀನ್ಯಾರೇನು ತಂದಿ ಪೇಳೆ ನೀರಜಮುಖಿ ವೈಯಾರದ ಸತಿ ವೈಯಾರದ ಸತಿ ವೈಯಾರದ ಸತಿ ವೈಯಾರದ ಸತಿ ನೀರೇನು ತಂದಿ ಪೇಳೆ ನೀರೇನು ತಂದಿ ಪೇಳೆ ವಾರಣ ಯಾರೇ ಕೃಪಾರಸಗಿರಿ ವಾರಣ ಯಾರೇ ಕೃಪಾರಸಗಿರಿ ವಿಚಾರನ ತಿರುಗಿದು ಕಾರುಣ್ಯವತ್ತಳೆ ವನ್ನ ಚಾಪತಿ ನಿನ್ನನ್ನು ಪಡತಿಗ ಜನನಿ ಜನಕ ಯಾರು ವನ್ನ ಚಾಪತಿ ನಿನ್ನನ್ನು ಪಡತಿಗ ಜನನಿ ಜನಕ ಯಾರು ಈ ಪವಿಖನ ಕಾವಿಯ ಖಾನನ ಮುಲ್ಲಗಿರುವುಗೆ ನೆಲದ ಬಯಕೆ ಎದುರು ಈ ಪವಿಖನ ಕಾವಿಯ ಖಾನನ ಮುಲ್ಲಗಿರುವ ನೆಲದ ಬಯಕೆ ಎದುರು ಮನವನ್ನು ಕೆಟ್ಟಿಗಿದ ಸರಸನೆಯುವ ಕಲೆಯನ್ನು ಬಲನಿಗೆ ಅದರಿಂದಲೇ ಮನವನ್ನು ಕೆಟ್ಟಿಸಿದ ಸರಸೆಯುವ ಕಲೆಯನ್ನು ಬಲನಿಗೆ ಅದರಿಂದಲೇ ವನಿತಾ ಮಣಿ ನೀ ಮನವ ಮಾಡುತ್ತನ್ನು ಕೂಡುತ್ತ ಸುಖವನ್ನು ಕರುಣಿಸೈ ನೀರಜಮುಖಿ ವೈಯಾರದ ಸತಿ ನೀಯಾರೆನು ತಡಿಪೇಳೆ ನೀಯಾರೆನು ತಡಿಪೇಳೆ ನೀರಜಮುಖಿ ನಿನ್ನಷ್ಟಕ್ಕೆ ಹೂವನ್ನು ಕೈಯುತ್ತಾ ನಿನ್ನಷ್ಟಕ್ಕೆ ನಡೆದಾಡುತ್ತಾ ನಿನ್ನಷ್ಟಕ್ಕೆ ನಗುತ್ತಾ ಹೀಗೆ ವಿಹರಿಸುತ್ತಿರುವಂತ ನಿನ್ನನ್ನು ಕಂಡಾಗ ಚಕಿತರಾಗಿ ಪರಿಚಯವನ್ನು ಕೇಳ್ತಾ ಇದ್ದೆ. ಯಾರು ನೀನು? ನಿನ್ನ ಹೆಸರು ಹೇಗೆ? ನಿನ್ನ ಮಾತಾಪಿತರು ಯಾರು? ಇಲ್ಲಿಗೆ ಯಾಕೆ ಬಂದಿದ್ದಿ? ಕೇಳು ದೈತ್ಯ ತಿಲಕ ನಾ ಪೇಳುವಂತಿ ಜಲಕ ರಸಿಕ ಕೇಳು ದೈತ್ಯ ತಿಲಕ ಹೇ ರಸಿಕ ಕೇಳು ದೈತ್ಯ ತಿಲಕ ಕೇಳು ದೈತ್ಯ ನಾ ಕೇಳುವಂತಿಯನು ಕೇಳು ದೈತ್ಯ ನಾ ಕೇಳುವಂತಿಯನು ಆಲಸ್ಯಗೊಳ್ಳದಲ್ಲಿ పెద్దవరన్నరిగే సుజనను ఎత్తి ముదతి పొరయే సుజనను ఎత్తి ముదతి పొరయే మోగిని నొత్తలెన్న కరయే మోగిని నొత్తలెన్న కరయే ಪ್ರಾಯ ಸಮರ್ಥಯಾಗಿ ಮೇರೆಯೇ ಪ್ರಾಯ ಸಮರ್ಥಯಾಗಿ ಮೇರೆಯೇ ನಾ ನಿರ್ಚಿತ್ತ ಶರಗತಿ ಬಳಲಿಯ ಸತ್ತಲಿ ವಿಗಮಗಿತ್ತಲು ಬಂದಿಗೆ ರಸಿಕ ಕೇಳು ದೈತ್ಯ ತಿಲಕ ರಸಿಕ ನೀನು ಯಾರು ಎನ್ನುವ ಹಾಗೆ ನನಗೆ ತಿಳಿಯುವುದಿಲ್ಲ. ಓಹೋ, ಆದರೆ ನೇರವಾಗಿ ನನ್ನ ಬಳಿಗೆ ಬಂದು ನಾನು ಯಾರು ಏನು ಎತ್ತ ಎನ್ನುವ ಹಾಗೆ ನನ್ನನ್ನೇ ಪ್ರಶ್ನಿಸಲು
ಮುಂದಾದೆ. ಹೌದು. ಅಪರಿಚಿತರಿಗೆ ಪರಿಚಯವನ್ನು ತಿಳಿಸುವುದು ಯಾರಾದರೂ ಇದ್ದರು ಅವರ ಹೊಣೆಗಾರಿಕೆ ಅಲ್ಲೇ ಅದೇ ಹೊಣೆಗಾರಿಕೆಯನ್ನು ಇಟ್ಟುಕೊಂಡು ನನ್ನ ಪರಿಚಯವನ್ನು ನಿನಗೆ ಹೇಳುತ್ತೇನೆ. ಇದು ಆದರೆ ಎಲ್ಲಿಂದ ಪ್ರಾರಂಭಿಸುವುದೆನ್ನುವ ಹಾಗೆ ಗೊತ್ತಾಗ್ತಿಲ್ಲ ನನಗೆ. ಎಲ್ಲಿಂದಾದ್ರೂ ಪ್ರಾರಂಭಿಸು, ನಮಗೆ ಕೇಳುವ ಅವಕಾಶ. ಆಗ ಇದು ನನ್ನ ಅಪ್ಪ ನಿನ್ನ ಮೂಲದಲ್ಲಿ ಇದು ಅದು ವಿಚಾರ ಮುಂದೆ ಹೇಳಿದ್ದು. ಇದು ನನ್ನ ಅಪ್ಪ 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 ಗೋವಿಂದ. ಎಂತದೋ ಅಡಿಗೆ ಇದ್ದು ಹಾಗಲ್ಲ ಗೋವಿಂದ ಅಂದ್ರೆ ಇಲ್ಲ ಅಪ್ಪ ಇಲ್ಲ ಈರಿ ಹೋಗಿದ್ದಾರೆ. ಹೌದು ಬೇಟೆ ಇದು ಅಮ್ಮ 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 ಹಾಗಾದ್ರೆ ಅಪ್ಪ ಉಪ್ಪ ಅಮ್ಮ ಅಮ್ಮ ಅಂತಾದ್ರೆ ಅಪ್ಪ. ಹಾಗಲ್ಲ ಅಮ್ಮ ಯಾರೆನ್ನುವ ಹಾಗೆ ಗೊತ್ತಿಲ್ಲ ನನಗೆ. ಹಾಗೆ ಹಾ. ಆದ್ರೆ ನಿನ್ನ ತಲೆಯಲ್ಲೊಂದು ಪ್ರಶ್ನೆ ಬರಬಹುದು. ಹುಟ್ಟಿಕೊಂಡದ್ದು ಹೇಗೆ, ಹೇಗೆ ಇಷ್ಟು ದೊಡ್ಡವರಾದದ್ದು ಹೇಗೆ? ಆಕಾಶದಿಂದ ಬಿದ್ದದ್ದು, ಅಲ್ಲ, ಅಲ್ಲ. ಭೂಮಿ ಮೊಡೆದು ಮೇಲೆ ನನ್ನನ್ನು ಸರಿ ನೋಡಂತೆ ಅದ್ಯಾವುದು ವ್ಯತ್ಯಾಸ ಇಲ್ಲ. ಕಾಲು ನೆಲದಲ್ಲಿ ಉಂಟು, ಒಂದೊಂದು ಸೊಂಟಕ್ಕಿಂತ ಕೆಳಗೆ ಕಾಲೇ ಉಂಟು. ಇದೆಲ್ಲವೂ 10 ಸಮಸ್ತರದ್ದೇ. ಹೌದು. ಹಾಗಂತ ಹೇಳಿ ನಾನು ಬೆಳೆದದ್ದೇ 10 ಜನರ ಜೊತೆಯಲ್ಲಿ ಸೇರಿಕೊಂಡು ಊರಿನಲ್ಲಿರುವಂತಹ ಎಲ್ಲ ನನ್ನ ಮಿತ್ರರು ಬಂಧುಗಳು ಕೂಡಿ ನನ್ನನ್ನು ಬೆಳೆಸಿ ಇಷ್ಟು ದೊಡ್ಡವಳನ್ನಾಗಿಸಿದ್ದಾರೆ. ಯಾಕೆ 10 ಜನ ಬೆಳೆಸಿದ್ದು ಇದು 100 ಜನ ಬೆಳೆಸಿದ್ದು. ಮಾತಿಗೆ 10 ಜನವಾಗಿ ಹೇಳಿ ಊರಿನಲ್ಲಿರುವವರು ಎಲ್ಲರೂ ನನ್ನನ್ನು ಸೇರಿಸಿಕೊಂಡು ನನ್ನನ್ನು ಮುತ್ತಿನಿಂದ ಸಾಕಿ ಬೆಳೆಸಿದರು. ಹೌದು, ಕರೆಯುವುದಕ್ಕೆ ಒಂದು ಹೆಸರನ್ನು ಇಟ್ಟಿದ್ದಾರೆ. ಹೇಗೆ ಒಂದು ಹೆಸರಿದೆ. ಮೋಹಿನಿ ಮೋಹಿನಿ, ನನ್ನ ಮನ ಮೋಹಿನಿ, ಜಗತ್ ಮೋಹಿನಿ. ಯಾರನ್ನು ಕರೆಯುವುದು? ನನ್ನನ್ನ? ಓ, ಇಂಥದ್ದೊಂದು ಹೆಸರು ಈಗ ಹಲವು ಆಯ್ತು. ಹೌದು, ಇರಲಿ, ಇದು ನನ್ನ ಹೆಸರು. ಇರುವುದಕ್ಕೆ ನನಗೆ ಊರಿಲ್ಲ, ನಾನು ಹೋದದ್ದೇ ಊರು, ಇದ್ದದ್ದೇ ಮನೆ. ಅದಕ್ಕೆ ಹೇಳಿದ್ದು 10 ಜನರು ಜೊತೆ ಸೇರಿಸಿ ನನ್ನನ್ನು ಬೆಳೆಸಿದವರು. ಈ ಹೊತ್ತಿಗೆ ಮನಸ್ಸಿಗೆ ಒಂದಿಷ್ಟು ಆಲಸ್ಯ ಒದಗಿದಂತಹ ಸಂದರ್ಭದಲ್ಲಿ ಮನದ ಜಡತ್ವವನ್ನು ದೂರೀಕರಿಸುವುದಕ್ಕೆ ಬಿಂದು ಸರೋವರದ ಸಮೀಪಕ್ಕೆ ಬಂದೆ. ಕೂಡಿಕೊಂಡು ಬಂದದ್ದು ಮನಸ್ಸಿಗೆ ಒಂದಿಷ್ಟು ಆನಂದವಾಯಿತು. ಇನ್ನೇನು ಹೊರಡೋಣ. ನಾನು ಯಾರು ಅಲ್ಲ, ಅಷ್ಟೊತ್ತಿಗೆ ನೀನು ಬಂದದ್ದು. ಬಂದವನು ನಾನು ಯಾರು ಏನು ಎನ್ನುವ ಹಾಗೆ ಪ್ರಶ್ನಿಸುವುದಕ್ಕೆ ಮುಂದಾದೆ. ಈಗ ನನ್ನನ್ನು ಪ್ರಶ್ನಿಸಬೇಕಾದರೆ ನಿನಗೂ ಒಂದು ಪರಿಚಯ ಎನ್ನುವುದು ಬೇಕಲ್ಲ. ಯಾರು ನೀನು? ವರ್ತಮಾನ ಕಾಲದಲ್ಲಿ ಧ್ವಜಾಕಾರವನ್ನು ನೋಡುತ್ತಿದ್ದೇನೆ. ಸ್ವರ್ಗ ಮರ್ತ್ಯ ಪಾತಾಳ ಇದು ನನ್ನ ಅಂಕೆಯಲ್ಲಿ ನೆರೆಯುತ್ತಾ ಇದೆ. ಅಂತಹ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಎದುರು ಬಂದ್ರು ನಿನಗೆ ಗೊತ್ತಾಗಲಿಲ್ವ? ನೀನು ಗಂಡಸರಲ್ಲ, ಸತ್ಯ ಹೋಗ್ಲಿಕ್ಕೆ. ಅಲ್ಲ, ನೀನು ಮಗುವಿಗೆ ನಿನಗೆ ಗೊತ್ತಾಗಲಿಲ್ಲ? ನೀವೇನು ಹಾಗೆ ನನಗೆ ತಿಳಿಯಲಿಲ್ಲ. ಮೋಹಿನಿ, ಆ, ಜಗತ್ ಮೋಹಿನಿ ನಾನು ಹೇಳಿದೆ. ಲೋಕದ ಉದ್ಧಾರಕರಾಗಿರುವಂತಹ ನಾನು ನಿನ್ನ ಸಮಕ್ಷದಲ್ಲಿ ನಿಂತಿದ್ದೇನೆ. ನಿನ್ನ ಮೇಲೆ ಆಸೆಯನ್ನು ಪಟ್ಟಿದ್ದೇನೆ. ನೋಡು, ನಿನಗೆ ಯಾವ ವ್ಯವಸ್ಥೆ ಬೇಕು, ಯಾವ ಲೋಕದಲ್ಲಿ ತಿರುಗಾಡಬೇಕು ಅದೆಲ್ಲವನ್ನು ನಾನು ವ್ಯವಸ್ಥೆ ಮಾಡಿಕೊಡುತ್ತೇನೆ. ಆದ್ದರಿಂದ ನನ್ನವಳಾಗಿ ನನ್ನ ಜೊತೆಯಲ್ಲಿ ನನ್ನ ಅರಮನೆಗೆ ಬಾ. ನೀನು ಸಿಕ್ಕಿದೆಯಲ್ಲ, ಒಳ್ಳೆಯದಾಯ್ತು ನೀನು ಸಿಕ್ಕಿದ್ದು. ಆಹಾ, ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲೇ ನೋಡಿ ನಾನು ಹೇಳ್ತೇನೆ. ಖಂಡಿತ ಇಲ್ಲ. ಬೆಳಿಗ್ಗೆ ಮೊದಲೇ ಅಲ್ಲ, ನಿನ್ನ ವಿಚಾರವನ್ನು ಈ ಮೊದಲೇ ತಿಳಿದಿದ್ದೆ ನಾನು. ಹೌದು, ನಿನ್ನ ಪರಾಕ್ರಮ ಎಂತದ್ದು, ಎಷ್ಟು ಜೊತೆಯಲ್ಲಿ ಯಾವ ರೀತಿಯಲ್ಲಿ ನೀನು ಪರಾಕ್ರಮಿಯಾಗಿ ಮೆರೆದವ ಎನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನೀನೇ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಹಾಗೆ ಹೇಳಿದ ಮೇಲೆ ನನ್ನದು ಎರಡು ಅರಮನೆಗೆ
ಸ್ವರ್ಗಲೋಕಕ್ಕೆ ಬರುತ್ತೀಯಾ ಸೂರ್ಯ ಕಾಪಟ್ಟಣಕ್ಕೆ ಬರುತ್ತೀಯಾ ಅಂತ ಬೇರೆ. ಹಾಗಾಗುವುದಿಲ್ಲ. ನಿನ್ನಂತ ಕುಂದು ಕೋಕರು ಎಲ್ಲ ಹೊಗಳಿದ್ರೆ ಎಲ್ಲ ಗೊತ್ತುಂಟು. ಪರಾಕ್ರಮ. ಈಗ ಆಗಲ್ಲ. ಕೆಲವೊಮ್ಮೆ ಹೀಗಾಗ್ತದೆ. ಒಬ್ಬರ ಬಗ್ಗೆ ಎಷ್ಟು ತಿಳಿದಿದ್ದರೂ ಧೈರ್ಯ ಎನ್ನುವುದು ಬರುವುದಿಲ್ಲ. ಹಾಗಾಗಿ ನಿನ್ನ ಮೇಲೆ ನನಗೆ ಧೈರ್ಯ ಸ್ವಲ್ಪ ಕಡಿಮೆ ಆಗಿದೆ. ಊರಿನಲ್ಲಿರುವಂತಹ ಪುಂಡರನ್ನು ನೋಡಿ ನನ್ನ ಮೇಲೆ ಧೈರ್ಯ ಕಡಿಮೆ ಆಗ್ತಾ ಇದೆ. ಹೌದು. ಧೈರ್ಯ ಬರಬೇಕು ಅಂತಾದ್ರೆ ನಿನಗೆ ಹೇಗೆ ಹೇಳಬೇಕು? ಭಾಷೆ ಕೊಡಬೇಕು. ಹೌದು. ಕೊಟ್ಟಿದ್ದೇನೆ ಭಾಷೆ. ಎಲ್ಲಿ? ಕೊಟ್ಟಿದ್ದೇನೆ. ಯಾರಿಗೆ ಕೊಡ್ಬೇಕು? ನಿನಗೆ. ಹೀಗೆ ಮಾಡಿ. ಹಾಗೆ ಮಾಡಿದ್ರೆ ಆಗುವುದಿಲ್ಲ. ನನ್ನ ಕರ ತಟ್ಟಿ ನೀನು ಭಾಷೆ ಕೊಡ್ಬೇಕು. ಈಗ ಚಂಚಲ ಚೀಗಿಲು ವಂಚನೆಯ ಮಧುರ ಪಂಚಬಾಣನ ಕೇಳಿಯೊಳಗೆ ಪಂಚಬಾಣನ ಕೇಳಿಯೊಳು ಮಿಂಚು ಬಳ್ಳಿಯ ಸಂಚೆ ಗಮನಿಗೆ ನಿರ್ವಂಚನೆಯಲ್ಲಿ ಮುದಗುಳಿಪೆ ಚಂಚಲ ಕ್ಷೇತಿ ಚಂಚಲಾಕ್ಷಿಯ ಕೇಳು. ಪಂಚಬಾಣನ ಕೇಳಿಯ ತೆರದಳು ನಿನಗೆ ವಂಚಿಸದೆ ಅನವರತವು ನಿನ್ನ ಜೊತೆಯಲ್ಲಿಯೇ ನಾನಿರ್ತೇನೆ ಎಂಬುದಕ್ಕೆ ಹಿಡಿ ಭಾಷೆ. ಭಂಡಾಸುರನ ಹಿಂಸೆಯ ತಾಳಲಾರದೆ ಮರುಗಿ ಗಿರಿಕಾನನಗಳಲ್ಲಿ ಸಂಚರಿಸುತ್ತಿರಲು ಕಾಣು ತುಂದಿನ ಗೀಶ್ವರಿಯು ಕಿರಣಪತಿ ಮರುಗುತ್ತ ವಂದಿಸೆ ಆಳಲಾರದ ಕಷ್ಟವಿದಕ್ಕಿನ್ನೇನು ಯತುನ ಆಳಲಾರದು ಕಷ್ಟ ಇದಕ್ಕೇನು ಯತುನ ಶುಭಮಸ್ತು. ವಿಚಾರವೆಲ್ಲವೂ ನಿಮಗೆ ತಿಳಿದೇ ಇದೆ. ದುಷ್ಟನಾದಂತಹ ಬಂಡಾಸುರ ನಾಕದ ಮೇಲೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲ ಬೆಸೆಗೆಡಿಸಿದ್ದಾನೆ. ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿದೆ. ಗುರುಗಳೇ, ಏನು ಮಾಡೋಣ ಇದಕ್ಕೆ? ಮರುಗದಿರಲಿ ಸುರಪಾಲ ಬಂತು ದುರುಳ ದೈತರಿಗೆಲ್ಲ ಸಾಯುವ ಕಾಲ ಬಂತು ದುರುಳ ದೈತರಿಗೆಲ್ಲ ಸಾಯುವ ಕಾಲ 60,000 ವರುಷ 60,000 ವರುಷ ಪುರಘರ ನೋಲಿದಿತ್ತಿರಿತಾಯುಷ ಹರಿ ಕಳುಗಿದ ಮೋಹಿನಿಯಳು ಮಯ್ಯ ಮರೆತು ಭೋಗಿವನು ಹಗಳಿರುಳು ನಿತ್ಯ ನಿತ್ಯಾನಿಗ ಮರೆತು ದಾನವರ ವಿನಾಶಕ್ಕೆ ಬುದ್ಧಿ ವಿಪರೀತವಾಯಿತು ಮರುಗದಿರೈ ಸುರಪಾಲ ಬಂತು ದುರುಳಾದೈತರಿಗೆಲ್ಲ ಸಾಯುವ ಕಾಲ ಬಾಧೆಯಿಂದಾಗಿ ಹಿರಿಯರು ಲೋಕಗಳೇ ತತ್ತರಿಸಿ ಹೋಗಿದೆ. ಏನ್ ಮಾಡೋಣ ಎಂಬ ಚಿಂತೆಯಲ್ಲಿದ್ದೀಯಾ? ಹೌದು. ಯಾಕಯ್ಯ ಚಿಂತಿಸ್ತಾ
ಎಣಿಸ್ತಾ ಇದ್ದಿ. ಮತ್ತೆ ಚಿಂತೆ ಮಾಡದೇ ಇದ್ದೇನೆ. ಮುಗೀತು ಮುಗೀತು. ಹಾ. ಆ ಬಂಡಾಸುರನ ಹಾ. ಕೋಲಾಹಲ ಎಲ್ಲ ಮುಗಿಯುತ್ತಾ ಬಂತು. ಹೇಗೆ ಯಾಕಂದ್ರೆ ಹಾ. ಆ ಕೈಲಾಸವಾಸಿ ಪರಮೇಶ್ವರ ಕೊಟ್ಟಂತ 60,000 ವರ್ಷಗಳು ಅಧಿಕವಾಗಿದ್ದು ಅದು ಮುಗಿಯುತ್ತಾ ಬಂತು. ಹಾ. ಅದೇ ರೀತಿ ವೈಕುಂಠವಾಸಿ ಶ್ರೀಮನ್ನಾರಾಯಣಗಳು ಕಳುಹಿಸಿದ ಮೋಹಿನಿಯ ಬಲೆಗೆ ಸಿಕ್ಕಿದ್ದಾನೆ ದುರುಳ, ಮೋಹಿತನಾಗಿದ್ದಾನೆ, ಎಲ್ಲವನ್ನೂ ಮರೆತಿದ್ದಾನೆ. ಅತಿ ಬೇಗದಲ್ಲಿ ಅವನ ವಧೆಯಾಗುವುದಕ್ಕೆ ಉಂಟು. ಆದ್ರೆ ನಾವು ಇಲ್ಲೇ ಇರುವುದಲ್ಲ. ಶ್ರೀ ತ್ರಿಪುರಾಂಬಿಕೆಯ ಹೊರತು ಅವನ ವರಿದನು ತ್ರಯಂಬಕನ ಹೊರಬಲದೆ ನಾವದರಿಂದ ಶೀಘ್ರದಲ್ಲಿ ಬಿಡದೆ ಬಲು ಭಕ್ತಿಯಲ್ಲಿ ಮರೆಗಂಬ ಜನನಿಯ ಜನಗ ತ್ರಿದಶಕದಂಬ ಸಹಿತಳಿ ತರಳಿ ತುಗಿನಾಚಲಕ್ಕೆ ಭರದಿಂದ ಆ ದುರುಳನಾದ ಬಂಡಾಸುರನನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಭೂಮಿಯಲ್ಲೇ ಯಾರೂ ಇಲ್ಲ. 3 ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಅವನ ವಧೆಯಾಗಬೇಕಿದ್ರೆ ಜಗದ್ರಕ್ಷಕ್ಕೆಯೇ ಬರಬೇಕಷ್ಟೇ. ನಮ್ಮನ್ನು ನಮ್ಮ ಲೋಕವನ್ನು ಉಳಿಸಬೇಕಿದ್ರೆ ಅವಳೇ ಶಕ್ತಳವದೆ ಮತ್ಯಾರೂ ಇಲ್ಲ. ಅದಕ್ಕಾಗಿ ನಾವೆಲ್ಲವರು ಒಂದು ಕೂಡಿ ಇಲ್ಲಿಯಲ್ಲ ಹಿಮಾದ್ರಿಗೆ ತೆರಳಿ ಆ ಸರ್ವೇಶ್ವರನ್ನು ಪೂಜಿಸಬೇಕು. ಎಲ್ಲವೂ ಹತ್ತ ಕಡೆ ತೆರಳೋಣ. ನನ್ನ ದಾರಿಯನ್ನೇ ತಪ್ಪಿಸಿ ಬಿಟ್ಟಳಲ್ಲ. ಗುರುಗಳು ಎಚ್ಚರಿಸಿದರು. ದೇವತೆಗಳೆಲ್ಲ ಸೇರಿ ಅಂಬಾಸುರವನ್ನು ಕೈಗೊಳ್ಳುತ್ತಾ ಇದ್ದಾರೆ. ನಮ್ಮವರನ್ನು ವಧಿಸುವುದಕ್ಕಾಗಿ ಅವರ ಯಜ್ಞ ಮಂಟಪವನ್ನೇ ಅಂಬಾದ್ವರದಿ ದೇವಿಯ ಅಂಬಾದ್ವರದಿ ದೇವಿಯ ಒಲಿತಿ ಗೊಂಬುದು ಪರಿತದಿಂದ ಇದು ಆ ದುರುಳನ ಕಾಟವಲ್ಲದೆ ಬೇರೇನೂ ಅಲ್ಲ. ಪರೋಕ್ಷವಾಗಿ ಸರ್ವೇಶ್ವರಿಯೇ ನಮ್ಮನ್ನು ರಕ್ಷಿಸುತ್ತಾ ಇದ್ದಾಳೆ ಎನ್ನುವುದರಲ್ಲಿ ಸಂದೇಹವೂ ಇಲ್ಲ. ಇದೇ ಸುರಕ್ಷಿತವಾದ ಸ್ಥಳ. ಜಗದ್ರಕ್ಷಕೇನು ಮನಸಾರೆ ಧ್ಯಾನಿಸೋಣ. ಸರ್ವೇಶ್ವರಿ ಮಹಾಮಾತೆ ಅಮ್ಮ ತಾಯಿ. ಅದೆಷ್ಟೋ ಸಮಯದಿಂದ ತಾಯಿಯನ್ನು ಪ್ರಾರ್ಥಿಸಿದ್ರು ತಾಯಿ ಗೋಚರವಾಗುವ ಸ್ಥಿತಿಯಲ್ಲಿಲ್ಲ. ಇನ್ನು ಏನು ಮಾಡೋಣ ಒಂದೇ ದಾರಿ, ಅವರೇ ದಾರಿ ತೋರಿಸಬೇಕು. ಆ ಉಮಾರಮಣ ಅಲ್ಲ, ಆ ರಮಾರಮಣ ಆಚಾರ್ಯ ಬೃಹಸ್ಪತಿಯನ್ನು ಹೊಂದಿರಿಸಿಕೊಂಡು ದೇವಿಯ ಅನುಗ್ರಹವಾಗಬೇಕು ಎನ್ನುವುದಕ್ಕಾಗಿ ಈ ಸುಕ್ಷೇತ್ರವನ್ನು ಸೇರಿಕೊಂಡು
ಮಾಡಿಕೊಂಡು ಯಾಗಕ್ಕೆ ಉಪಕ್ರಮಿಸಿದವರು ನೀವು. ಹೌದು. ಇದನ್ನು ನೀವು ಮಾಡುತ್ತಿದ್ದೀರಿ ಎನ್ನುವುದನ್ನು ತಿಳಿದಂತಹ ಭಂಡಮಾನವನ ಆಕ್ರಮಣ ಹೊರಬಾಹಿಯಿಂದಾಯಿತು ಅಂತ ಆದರೆ ಉಂಟಾದಂತಹ ಅಗ್ನಿ ಪ್ರಕೋಪವೇ ಮೊದಲಾದಲ್ಲ ಅಂತ ಒಳಗಿಟ್ಟುಕೊಂಡೆ ಅಥವಾ ನೇಪಥ್ಯದಲ್ಲಿಟ್ಟುಕೊಂಡೇ ದೂರ ಸೇರಿದಂತಹ ಮಹಾತಾಯಿ ಅನುಕೂಲ ಹೌದು ಅಂತ ಅರ್ಥವಾದರೂ ಪ್ರತ್ಯಕ್ಷವಾಗಲಿಲ್ಲ. ಆದರೆ ಇರುವುದಕ್ಕೆ ಸರ್ವರು ಒಂದಾಗಿ ಸೇರತ್ತು ಕಾರಣ ಎನ್ನುವುದರಿಂದಲೇ ನಿಮ್ಮ ಪ್ರಾರ್ಥನೆಗನುಗುಣವಾಗಿ ಕಾಣಿಸಿಕೊಂಡವರು ನಾವು. ಹಾಗೆಂದು ಸಂಪೂರ್ಣವಾದಂತ ಸಮರ್ಪಣೆ ನಮ್ಮಂತಾಗಬೇಕು ಅಂತಾದ್ರೆ ಹೇಗೆ? ನಮ್ಮನ್ನು ನಾವು ಅರ್ಪಿಸಿಕೊಳ್ಳಬೇಕು. ಅದಕ್ಕಾಗಿ ಎಲ್ಲರೂ ನಮ್ಮ ಅಂಗಾಂಗಗಳನ್ನು ಕಡಿದು ಕತ್ತರಿಸಿ ಹೋಮಕುಂಡಕ್ಕೆ ಅರ್ಪಿಸಿ ಬಿಡೋಣ. ಆಗ ಶ್ರೀದೇವಿಯ ಪ್ರತ್ಯಕ್ಷ ಆಗುತ್ತದೆ. ಎಲ್ಲರೂ ಸಿದ್ಧರಾಗಿ ಆ ಸಮಯದಲ್ಲಿ ಜೋರು ಜಿಗರಿಸಿಕೊಳ್ಳದೆ ಭಾಸುರದ ಚಕ್ರ ಮಧ್ಯದಿ ದೋಷದಿಂದ जय जय कामाक्षि जय तू परात दयेंद्र तलगमदारी जय जय जगदम्बा जय जय त्रिपुरा जगदम्बा त्रिपुरा ನಿಮ್ಮ ಅಂಗಾಂಗಗಳನ್ನು ಪುನರಪಿ ಕರುಣಿಸುವುದರ ಜೊತೆಗೆ ಚರಣ ಕರುಷನವನ್ನಿತ್ತ ಬಳಿದ್ದೇನೆ. ಆದಿಯಲ್ಲಿ ಶುಂಭರಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಂಡವಳು ನಾನು. ಕಷ್ಟಕಾಲ ಬಂದಾಗ ಸ್ಮರಿಸಿಕೊಳ್ಳಿ ಮಕ್ಕಳೇ ಅಭಯ ವಚನವನ್ನಿತ್ತವಳು. ಇಂದೀಗ ಅಂಬಾಧ್ವರವನ್ನು ಮಾಡುವ ಮೂಲಕವಾಗಿ ಶ್ರೀಚಕ್ರದ ಹೃದಯಸ್ಥಾನದಲ್ಲಿ ಲಲಿತಾ ಸ್ವರೂಪವೇ ಸೂಕ್ತ ಎನ್ನುವ ಹಾಗೆ ತಿಳಿದು ಲಲಿತಾಂಬಿಕೆಯಾಗಿ ನಿಮ್ಮ ಕಣ್ಣ ಮುಂಭಾಗದಲ್ಲಿ ಪ್ರಸನ್ನರಾಗಿದ್ದೇನೆ. ನನ್ನನ್ನು ಪ್ರತ್ಯಕ್ಷೀಕರಿಸುವುದೇ ಬಲವಾದಂತಹ ಕಾರಣವಿರಬೇಕು. ಹೇಳಿ ಮಕ್ಕಳೇ, ಹೇಳಿರಿ. ಕೂಳಬಂಡ ಸುರನ ಉಪಟಳ ಪೇಳಲೆ ನೆಲೆ ತಾಯೇ ಕೂಳಬಂಡ ಸುರನ ಉಪಟಳವಾಗ ಪೇಳಲೆ ನೆಲೆ ತಾಯೇ ನಮ್ಮನು ಕೂಡಿಸಿದ ಸತ್ಯ ಧರ್ಮವ ಬಾಳಗೆಡಗೆ
ನಾರಾಯಣ ಪೂರ್ಣನಾದಂತಹ ಬಂಡದಾಳವನ ಉಪಟಳವನ್ನು ನಾವು ಏನೆಂದು ವಿಸ್ತರಿಸಲಮ್ಮ. ನಮ್ಮನ್ನೆಲ್ಲ ಗೋಳುಗೊಳಿಸಿದ ಕಾರ್ಯಕಾರಣದ ನಿಯಾಮಕತ್ವವನ್ನು ತ್ರಿಮೂರ್ತಿಗಳಂತ ನಮಗೆ ವಹಿಸಿಕೊಟ್ಟವನು ನೀವು. ಆದರೆ ನಮ್ಮ ಕರ್ತವ್ಯದಲ್ಲಿ ನಮಗೆ ಮುನ್ನಡೆಯುವುದಕ್ಕಾಗುವುದಿಲ್ಲ. ಅಧಿಕಾರವು ಅರ್ಹತೆಯ ಮೂಲಕ ಪಡೆದುಕೊಂಡ ದೇವೇಂದ್ರನಿಗೆ ನಹದ ಕೈ ತಪ್ಪಿ ಹೋಗಿದೆ. ಅದಕ್ಕಿಂತಲೂ ಹೆಚ್ಚಾಗಿ ಯಾವುದು ಬದುಕಿಗೆ ಆಧಾರವು, ಯಾವುದರಿಂದ ವ್ಯವಸ್ಥೆಯ ಸುಗಮವು ಅದನ್ನೇ ಹಾಳುಗೊಳಿಸಿದ. ಸತ್ಯ ಧರ್ಮದ ಬಾಳುವೆಯನ್ನು ಕೇಳಿಸಿ ತನ್ಮೂಲಕವಾಗಿ ಲೋಕ ಮಾರಕರಾಗಿದ್ದಾನೆ. ನಮ್ಮಿಂದೇನು ಮಾಡಲಾಗದ ಸ್ಥಿತಾಯೇ ರಕ್ಷಣೆ ಆಗಬೇಕು. ಭೀತಿಯ ದುರುಳ ಬಂಡನ ಮಗದಿ ನೆರೆವನ ಮಡುಗೆ ಬಂಡನ ಮಡುಗೆ ನಿಮ್ಮನು ಕೊಡುವೆ ನೆನುದ ಕೊಡುತ್ತಲ ಭಯ ಭೀತಿಯನ್ನು ಬಿಡಿರಿ, ಪ್ರಜ್ವಲಿಸುವ ದಾವಾಗ್ನಿ ಮುಂದೆ ಪತಂಗಗಳಾಟ ನಡೆದಿದ್ದೆ ಮಕ್ಕಳೇ. ನಾನೇ ಪ್ರತ್ಯಕ್ಷಳಾದ ಬಳಿಕ ಭಯವೇ ನಿಮಗೆ. ಕಿರಿದು ದಿನದೊಳಗಾಗಿ ಹಸಿದ ಸಿಂಹಿಣಿಯೊಂದು ಬೇಟೆಯಾಡಿ ಬಳಿಕ ಆಹಾರವನ್ನು ಸ್ವೀಕರಿಸುವಂತೆ ದುರುಳನಾದಂತಹ ಭಂಡಾಸುರ ಮತ್ತು ಆತನ ಭಂಡತನವನ್ನು ನಿಗ್ರಹಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಧನ್ಯರಾದೆವು ಧನ್ಯರಾದೆವು ಧನ್ಯರಾದೆವು. ಬ್ರಹ್ಮದೇವರ ಶ್ರೀ ಮಗದೇವಿಯ ವಾಸಕ್ಕೆಂದೆನು ತಲೆ ತಾಮರ ಶಾಸನನಂದು ನೇಮವನೇಗಲು ವಿಶ್ವಕರ್ಮನು ದಿವ್ಯ ಸೀಮೆಯನೊಂದು ನಿರ್ಮಿಸಿದ ದಿವ್ಯ ಸೀಮೆಯನೊಂದು ನಿರ್ಮಿಸಿದ ಕೇಳುವಾಗ ತುಂಬಾ ಸಂತೋಷವಾಯಿತು. ಕಿರಿದ ದಿನದೊಳಗೆ ದುರುಳನನ್ನು ಸಂಹರಿಸ್ತೇನೆ ಎಂದು ಮಾತನಾಡಿದ್ದಾನೆ. ಹಾಗಾದರೆ ಕಿರಿದ ದಿನ ಅಂದ್ರೆ ಬಹಳ ದಿನ ಇರಬಹುದು. ಹೇಗೆ ಅವಳು ಇಷ್ಟು ಅಷ್ಟು ದಿವಸ ಇರುವುದು? ಸುಮ್ಮನೆ ಇರುವುದಕ್ಕಾಗುವುದಿಲ್ಲ. ಅದಕ್ಕಾಗಿಯೇ ವಿಶ್ವಕರ್ಮನಿಗೆ ಆಣತಿಯನ್ನು ಕೊಟ್ಟಿದ್ದೇನೆ. ಸುಂದರವಾದ ಒಂದು ಭವ್ಯವಾದ ಅರಮನೆಯನ್ನು ಮಾಡಿ ಮುಗಿಸುವಂತ. ಆತನು ನನ್ನ ಆಣತೆಯಂತೆ ಮುಂದುವರಿದವನಿದ್ದಾನೆ. ದಿವ್ಯ ಸೀಮೆಯೊಂದನ್ನು ವಿರಚಿಸಿ ಆಯಿತು. ಆಯಿತು, ಅರಮನೆ ಆಯಿತು ಅಂತ ಆದ್ರೆ ಅದು ಅಮ್ಮನಿಗೆ ಆಗಿ ಅದು ಹೌದು. ಅಪ್ಪನಿಗೆ ಮತ್ತೆ ಅವನನ್ನು ಇಲ್ಲಿ ಕೂತುಗೊಳಿಸಿದ್ದಾಳೆ. ಅಮ್ಮ ದಿವ್ಯ ಸೀಮೆ ನಿನಗ ವಾಸಕ್ಕೆ ಸಿದ್ಧವಾಗಿದೆ. ಮನೆಯಾಗಿದೆ, ಮನೆ ಹತ್ರ ಸಾಕಾಗುವುದಿಲ್ಲ. ಸೇವೆಗೆ ಬೇಕಾದವರು ಬೇಕು ಬೇಡ ಜನ ಇದ್ದಾರೆ. ದೇವಾಂಗನೆಯರು ಬಂದಿದ್ದಾರೆ. ಓ ಮಂತ್ರಾಲಯ ಮೊದಲಾದಂತಹ ಸಕಲ ದೇವರಾರು ತಾನು ಮುಂದೆ ನಾನು ಮುಂದೆ ಎನ್ನುವ ಹಾಗೆ ಬಂದು ಸೇವೆಗೆ ಸಿದ್ಧರಾಗಿದ್ದಾರೆ. ಸೇವಕರಾಯಿತು, ಸಖೀಜನರಾಯಿತು, ಎಲ್ಲ ಆಯ್ತಲ್ಲ. ಇನ್ನೆಂಥದ್ದು ಚಿಂತೆ? ಚಿಂತಿಸಿದ ಕಮಲ ಭವ ಎಂತೋ ಮಳೆ ದೇವಿ ಕಾಂತಲಿ ತೇಜುವಳು ಕಾಂತನಿ ಬಳಿಂಗಾರು ತಿಳಿದೆ ಕಾಂತನಿ ಬಳಿಂಗಾರು ತಿಳಿದೆ ಯಾಕೆಂದ್ರೆ ಇಷ್ಟು ದೊಡ್ಡ ಅರಮನೆ, ಅಮ್ಮ ಒಬ್ಬಳೇ ಇದ್ದಾಳೆ. ಒಬ್ಬಳೇ ಹೇಗೆ ಸಾಧ್ಯ?
ಹೇಗಿರಬೇಕು? ಇರುವಾಗ ಅವಳ ಒಬ್ಬಳಿರುವುದಕ್ಕೆ ಆಗುದಿಲ್ಲ. ಹೇಗಿರಬೇಕು? ನನಗೆ ಅವಳು ಮದುವೆ ಆಗಬೇಕು, ಅವಳಿಗೆ ಕಾಂತನ ಬೇಕು ಅಂತ. ಲೋಕಕಾಂತಿಯಾದಂತ ಇವಳಿಗೆ ಕಾಂತನಾಗಬಲ್ಲ ಯೋಗ್ಯತೆ ಆಗುತ್ತ ಯಾರಿದ್ದಾಳ? ಅಲ್ಲ ಎಂದು ಯೋಚಿಸಿದರೆ ಬಂದನೊಡನಾದಿ ಶಿವ ಆದಿ ಶಿವ ಕಂದರ್ಪ ಕೋಟಿ ರೂಪದಲ್ಲಿಗೆ ಹೊಂದಿ ಕಾಮೇಶ್ವರ ಎಂದೆಂಬ ಬೆದರು ಆನಂದದಲ್ಲಿ ಕಂಡು ಕಮಲ ಜನು ನಿಮ್ಮೆಲ್ಲರ ಚಿಂತೆಯನ್ನು ಅರ್ಥ ಮಾಡಿಕೊಂಡು ಆದಿಶಿವನಾದಂತಹ ನಾನು ಕಾಮೇಶ್ವರನಾಗಿ ಬಂದು ನಿಂತಿದ್ದೇನೆ. ನೀವು ಯಾವುದರ ಬಗ್ಗೆ ಯೋಚನೆ ಮಾಡುತ್ತಿದ್ದೀರೋ ಅದಕ್ಕೆ ಪೂರಕನಾಗಿ ಬಂದವರಿದ್ದೇನೆ. ಹೇಗೆ ನಮ್ಮ ಮನಸ್ಸಾವನ್ನು ನೆರವೇರಿಸುವುದಕ್ಕೆ ಆದಿಶಿವನೇ ಪರಮೇಶ್ವರನಿಗೆ ಈ ಕಡೆ ಕಾಮೇಶ್ವರವಾಗಿ ಬಂದದ್ದು. ದೇವರು ಕಂಡಾಗ ನಿಮ್ಮನ್ನಾದ ಸಂತೋಷವನ್ನು ಹೊಂದಿದ್ದು ನಾನು. ಒಳ್ಳೆಯದಾಯ್ತು. ನಾನು ನನ್ನ ಮಗ ಚಂದ ಅಂತ ಲೆಕ್ಕ ಹಾಕಿದ್ದೆ. ಈಗ ನನ್ನ ಮಗನಿಂದಲೂ ಹೆಚ್ಚು ಚಂದ ನಿಲ್ಲುವುದರಿಂದವಾಯಿತು. ಶತಕೋಟಿ ಮನ್ಮಥನ ಹಾಗಿರುವ ಪ್ರಭೆ ಒಂದು ಮಾತು ನಾನು ಅಮ್ಮನಲ್ಲಿ ಕೇಳ್ತೇನೆ. ಮಹಾತಾಯೇ, ವಿಶಾಲವಾದ ಭವನ, ಬೇಕಾದಷ್ಟು ಸೌಕರ್ಯಗಳು ಸಿದ್ಧವಾಗಿದೆ. ಹಾಗೆ ಕಡದಿ ಒಂದು ವಾರ, ಪತಿವ್ರತೆಯನ್ನು ಕೆಣಕಿದರೆ ಮರಣ. ನೀನೊಬ್ಬಳೇ ಇರಕೂಡದು. ನೀನು ವಿವಾಹಿತರಾಗಬೇಕು ಎನ್ನುವಾಗ ನಾವೆಲ್ಲ ಸಂಕಲ್ಪಿಸಿದ ಕಾಲಕ್ಕೆ ಆದಿಶನು ಕಾಮೇಶನಾಗಿ ಬಂದು ನಿಮ್ಮಿಚ್ಛೆಯನ್ನು ಪೂರೈಸುತ್ತೇನೆ ಎನ್ನುವಂತ ಒಂದು ಅಭಯದ ವಾಕ್ಯಗಳನ್ನು ಆಡಿದ್ದಾರೆ. ಮಹಾದೇವನಿಂದ ನಿನಗೆ ಮರಣಪ್ಪ ಎಡೆಯ ಹೌದಲ್ಲ? ಸಂತೋಷದಲ್ಲಿ ಮಕ್ಕಳಿಗೆ ಚೀನಲ್ಲಿ ಹೇಗೆ ದೇವಿ ಕಾಮೇಶ್ವರರ ವೈಭವ ಸಂಭ್ರಮವ ನಾವು ಕಣ್ಣಾರೆ ಕಂಡವರು ಪಾವನರ ಗಗನನಿಗೆ ದೇವಿ ಕಾಮೇಶ್ವರರು ತಾವು ಕೊರಳಾರವನು ತೊಡಿಸಿದರು ಕಂಠಕ್ಕೆ ಒಡನೆ ವಧುವರರ ಅಡರಿಸಿ ಮೆರೆವ ಮಂಟಪವ ಜಡ ಜನ ಬನುಧಾರೆಯರಿಗೆ ಕಮಲ ಜನಿತ್ತು ಉಡುಗೊರೆಯ ಮೆರೆವ ಪುಷ್ಪಕವ ಆರತಿ ಬೆಳಗಿದರು ಶೋಭಾನೆ ವೈಭವಯುತವಾಗಿ ಕಾಮೇಶ್ವರ ಹಾಗೂ ಕಾಮೇಶ್ವರಿಯರ ವಿವಾಹವು ನಡೆದು ಹೋಯಿತು. ಹೌದು, ಏನು ಸಂತೋಷ. ಎಲ್ಲರೂ ಒಂದು ಸಕಾಲಕ್ಕೆ ಸೇರಿಕೊಂಡರಲ್ಲ. ಆದ್ರೆ ವಿವಾಹ ಮುಗಿದಲ್ಲಿಯೇ ತಾರೆ ಆದಲ್ಲಿಗೆ ಮುಗಿಯಲಿಲ್ಲ. ಪೂರ್ಣವಾಗುವುದು ಬೇಕಾದಂತಹ ಉಡುಗೊರೆ ಮೊದಲಾದವರು ಕೊಟ್ಟಾಗ ಯಾಕೆ ಮತ್ತು ಏನು ಎನ್ನುವುದು ನಮ್ಮ ಪ್ರಶ್ನೆಯಾಗ್ತದೆ. ಲೋಕವರು ಕೂಡ ನಮ್ಮಂತಹ ತ್ರಿಮೂರ್ತಿಗಳಾದರೂ ಕಳವಲೆಯಲ್ಲಿ ಏಕಮನಸ್ಕರಾಗಿದ್ದರು ಎನ್ನುವುದನ್ನು ಕಾಣಿಸಬೇಕಾಗಿ ನಮ್ಮ ಇರುವುದನ್ನೆಲ್ಲ ಕೊಡಬೇಕಾದ ಪದ್ಧತಿ. ನಾನು ಮುಂದಾಗಿ ಕೊಡ್ತೇನೆ. ನಾನು ಕೊಡುತ್ತೇನೆ. ದೇವೇಂದ್ರ, ಎಲ್ಲರೂ ಕೊಡುವಾಗ ನೀನು ತಂದು ತಲೆಯಡಿಗೆ ನನ್ನಲ್ಲಿ ಕೊಡುವುದಕ್ಕೆ ಏನು ಎಲ್ಲರೂ ಕೊಡು. ಅಮ್ಮ, ನನ್ನಲ್ಲಿ ಕೊಡುವುದಕ್ಕೆ ಏನೂ ಇಲ್ಲ ತಾಯಿ. ನೀನೇ ಕೊಟ್ಟಂತಹ ನಾಗದ ಪೀಠ ಈಗ ಬಂಡಾಸುರ ಕೈಯಲ್ಲಿದೆ. ಇದು ನನ್ನ ಕಣ್ಣೀರ ದೇವೇಂದ್ರ, ನಮ್ಮ ಮತ್ತೆ ಮಾತಾಡ್ತಾಳೆ ನೀನು ಬಾಯಿ ಬಿಡಬೇಡ. ನಮಗೆಲ್ಲ ಒಂದು ಸಲ ಹೇಳಿದ್ರೆ ಪಕ್ಕ ಎರಡೆರಡು ಸಲ ಹೇಳೋದು. ನಮ್ಮದೆಲ್ಲ ಹಾಗೆಲ್ಲ ಅದು ಶಿಲಾಲೇಖದಾಗ ಒಂದೇ ಸಲ ಹೇಳು. ಅದರಿಂದ ಅನುಕೂಲ ಮಾಡಿಲ್ಲ ಅಂತಲ್ಲ. ಕಡೆಗಣ್ಣ ನೋಡು, ನಿಮ್ಮೆಲ್ಲರ ಕಾಮಿತಾರ್ಥವನ್ನು ನೆರವೇರಿಸಿಕೊಡ್ತೇನೆ ಎನ್ನುವ ಹಾಗೆ ಕಡೆಗಣ್ಣ ನೋಟವನ್ನು ಹಾಯಿಸುವ ಮೂಲಕವಾಗಿ ನಾನು ಕಾಮೇಶ್ವರಿ ಇದ್ದೇನೆ ಅಂತ ಕಾಣಿಸಿಕೊಂಡೆ. ಕಾಮೇಶ್ವರಿ, ಕಾಮೇಶ್ವರ ಲೀಲಾ ವೈಭವ ಅದನ್ನು ನೋಡುವುದಕ್ಕಾಗಿ ನಾವು ಕಾಯೋಣ. ಅವರಿಂದ ಅಪ್ಪಣೆ ಶುಭ
ಮಾಡಿದಂದ ನೆಲೆ ಜಗಜ್ಜನನೇ ನಿನ್ನಯ ಲೀಲೆ ಅನುಪಮಾಯಿಸಗೆ ತಾಯೇ ಅನಿಮಿಷಾನಂದ ವನಾದಿಯನ್ನೊಳುಗಿಸೆ ಅನಿಮಿಷಾನಂದ ವನಾದಿಯನ್ನೊಳುಗಿಸೆ ಘನ ಕಾರ್ಯಗಳ ಮರೆತಿರುವೆ ಸಂತೋಷ ಸಾಗರದಲ್ಲಿದ್ದೀಯ ತಾಯಿ ಸತಿಪತಿಗಾಗಿ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇದ್ದೀರಿ ಆದ್ರೆ ಅಮ್ಮ ನೆನಪಿಲ್ವೇ ದೇವಾದಿ ದೇವತೆಗಳಿಗೆ ಊಟ ಮಾತು ಒಲಿದರೆ ಪಂಡನ ಮುಗದೊಳಿರುವರೇ ಲೋಕದ ವರ್ಣ ಶ್ರಮ ಧರ್ಮವಳಿ ನೋಡು ಲೋಕದ ವರ್ಣ ಶ್ರಮ ಧರ್ಮವಳಿ ನೋಡು ಎದೆಗುಂದಿರುವ ಶ್ರಮದ ಋಷಿಗಳು ಹಿಂಸೆ ಅಧಿಕವಾಗಿದೆ ಆದ್ರೆ ಇದೀಗ ಸಂತೋಷ ಸಾಗರದಲ್ಲಿ ಮುಳುಗಿದ್ದೀಯೇ ತಾಯಿ ಅಮ್ಮ ಆ ಬಂಡಾಸುರನ ಭಾವನೆ ಅಧಿಕವಾಗಿದೆ ಶುಭನಿಗಳಿಗೆ ತಪಸ್ಸು ಯಾಗಗಳನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ ಹೀಗೆ ಲೋಕಗಳಿಗೆ ಕತ್ತರಿಸಿದೆ ಅದಕ್ಕಾಗಿ ನಾನು ಅತಿ ಪ್ರಾಕಾರವನ್ನೇ ಬಲಿದುಕೊಂಡಿದ್ದೇನೆ. ಹೌದು ತಾಯಿ ಆದರೂ ಆತನ ಕಾಟ ಬದುಕುವುದಕ್ಕೆ ಸಾಧ್ಯ ಇಲ್ಲ ಉಳಿಯಗೊಳ್ಳಲಾರ ನೀನೇ ರಕ್ಷಿಸಬೇಕು ತಾಯಿ